ಇವತ್ತು ಕನ್ನಡ ವಿಷಯ ಅಂದರೆ ನಾನೊಂದು ಸಿನಿಮಾ ಮಾಡ್ತಾಯಿದ್ದೀನಿ. ಸಿನಿಮಾದ ಶೀರ್ಷಿಕೆ ಟೈಟ್ಲನ್ನು ಕಿಟ್ಟಣ ಮತ್ತು ಬನಕ ಅದನ್ನು ಅನಾವರಣಗೊಳಿಸ್ತಾ ಇದ್ದಾರೆ. ಆಮೇಲೆ ಈ ಕತೆ ಮೂಲ ಕತೆ ಬಂದು ರವಿ ಬೆಳಗೆರೆ ಅವ್ರದ್ದು. ಬಾಲಕ ಅದಕ್ಕೆ ರೈಟ್ಸ್ ಕೊಟ್ಟು ಮಾಡು ಅಂತ ಹೇಳಿ ನನಗೆ ಸಾಥ್ ಕೊಟ್ಟಿದ್ದಾರೆ. ಸೊ ನನ್ನ ಹೆಸರಂದರೆ ಈ ಶೀರ್ಷಿಕೆನ ಬಾಲಕನೇ ಇದು ಮಾಡಬೇಕು. ಬಾಲಕ ಕಿಟ್ಟಣ ಬನ್ನಿ ನೀವು. ಒಳ್ಳೆಯದಾಗಲಿ. ನಮಸ್ಕಾರ. ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರ ಬರ್ಡೇ. ಸರ್ ಸ್ವಲ್ಪ ಜೋರಾಗಿ. ಪುನೀತ್ ರಾಜ್ಕುಮಾರ್ ಅವ್ರ ಬರ್ಡೇ ಇವತ್ತು. ಈಗ 3 ದಿನಕ್ಕೆ ಮುಂಚೆ ನಮ್ಮ ಅವ್ರ ಬರ್ಡೇ ಇತ್ತು. ಈ ಕಥೆನ ಅವ್ರು ಓದಿದಾಗ ತುಂಬ ಖುಷಿ ಪಟ್ಟಿದ್ದ. ಈ ಕತೆ ಮಾಡ್ತೀನಿ, ನಾನು ಸಿನಿಮಾ ಮಾಡ್ತೀನಿ ಕೇಳಿದ. ಚಿತ್ರಕಥೆ ಅವರೇ ಮಾಡ್ಕೊಂಡಿದ್ದಾರೆ ಸರ್. ಇವಳು ಪ್ರೀತಿಯಿಂದ ಅವ್ರಿಗೆ ರೈಟ್ಸ್ ಕೊಟ್ಟಿದ್ದಾರೆ. ಸಿನಿಮಾ ಮಾಡ್ತೀನಿ, ಒಳ್ಳೆಯದಾಗಲಿ. ನಾನು ಹೇಳೋದಾದರೆ ಕಿಶನ್ನ ನಾನು ತಮ್ಮನಾಗಿ ಸುಮಾರು ಎಷ್ಟೋ ವರ್ಷಗಳಾಗಿದೆ, ಕೌಂಟ್ ಇಲ್ಲ, ಅಷ್ಟು ವರ್ಷಗಳಿಂದ ಬಲ್ಲೆ. ಅವನ ಶ್ರಮ, ಅವನ ತುಡಿತನ, ಅವನಿಗೆ ಕೆಲಸ ಮಾಡಬೇಕು ಒಂದು ಹಂಬಲ ಇದೆಯಲ್ಲ, ಅದನ್ನು ನಾನು ಗುರುತಿಸಿದ್ದೀನಿ. ನನ್ನ ಜೊತೆ ಕೆಲಸ ಕೂಡ ಮಾಡಿದ್ದಾನೆ ನನ್ನ ಪ್ರೊಡಕ್ಷನ್ನಲ್ಲಿ. ಸೊ ಹಾಗಾಗಿ ಅವನ ಕೈಗೆ ನನ್ನ ತಂದೆಯ ಒಂದು ಹಲವಾರು ಸಣ್ಣ ಕಥೆಗಳಲ್ಲಿ ಇದು ಒಂದು ಸಣ್ಣ ಕಥೆಯಾಗಿ ಅವನಿಗೆ ಓದಿದ್ದಾನೆ ಅವನು ಸುಮಾರು ಅಪ್ಪನ. ಸೊ ಅದರಲ್ಲಿ ಅವನಿಗೆ ಇದಿಷ್ಟ ಆಯಿತು, ಆಯ್ಕೆ ಮಾಡಿಕೊಂಡು ನನಗೆ ಬಂದು ಯಾವಾಗ ಕೇಳ್ಕೊಂಡ, ಅಕ್ಕ ನಾನು ಇದನ್ನು ಮಾಡಬಹುದಾ, ಮಾಡ್ತೀನಿ, ರೈಟ್ಸ್ ಕೊಡ್ತೀರಾ ಅಂತ. ಖಂಡಿತ ಕೊಡ್ತೀನಿ, ನಿನ್ನ ಶ್ರಮಕ್ಕೆ ಅದು ಫಲ ಸಿಗುತ್ತೆ ಅಂತ ನಾನು ಆಶೀರ್ವಾದನೂ ಮಾಡ್ತೀನಿ, ಜೊತೆಗೆ ಅವನ ಜೊತೆ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ಕಿಶನ್ ನನ್ನ ಸ್ನೇಹಿತ. ಅವನು ಒಂದೇ ಸ್ಕೂಲಲ್ಲಿ ಓದಿದ್ದು. ಅವನ ಕಷ್ಟಗಳನ್ನು ನಾನು ನೋಡಿದ್ದೀನಿ. ಅವನದು ಗಾಡಿ ಇಟ್ಕೊಂಡು ಡ್ರೈವರ್ ಆದಾಗಿಂದ ಹಿಡಿದು ಇವತ್ತಿಗೆ ಬಂದು ಒಂದು ವೇಷಗಳು ಅಂತ ಒಂದು ಟೈಟ್ಲ್ ಇಟ್ಕೊಂಡು, ಮತ್ತು ರವಿ ಸರ್ ಕತೆ ತುಂಬ ಒಳ್ಳೆ ಕತೆ ಚೂಸ್ ಮಾಡಿದ್ಯಾ. ಒಳ್ಳೆಯದಾಗಲಿ ನಿನಗೆ. ನಿನ್ನ ಕಷ್ಟಗಳು ನಾನೆಲ್ಲ ಕಂಡಿದ್ದೀನಿ. ಆ ಕಷ್ಟಕ್ಕೆ ಪ್ರತಿಫಲ ಸಿಗಲಿ, ಒಳ್ಳೆಯದಾಗಲಿ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಖುಷಿ ಆಗ್ತದೆ ನನಗೆ ಇವತ್ತು. ಎಸ್ಪೆಷಲಿ ನಮ್ಮ ಕಿಶನ್ ಸರ್ದು ಈ ಸಿನಿಮಾ ವೇಷಗಳು, ಇದನ್ನು ಒಂದು ಕತೆ ಕೇಳಿದಾಗಲಿ, ಆ್ಯಂಡ್ ಇವತ್ತು ನಮ್ಮ ಧ್ವನಿ ಮುದ್ರಣ ಕೂಡ ಇವತ್ತು ಈ ಜಾಗದಲ್ಲಿ ಪ್ರಾರಂಭ ಮಾಡಿದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸದಾ ಇರಬೇಕು ಅಂತ ಕೇಳ್ಕೊತ, ಈ ಸಿನಿಮಾನ ನೀವೆಲ್ಲರೂ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತ ಒಂದೆರಡು ಮಾತು ಮುಗಿಸ್ತೀನಿ. ನೀವೊಂದೆರಡು ಮಾತು. ಎಲ್ಲರೂ ನಮಸ್ಕಾರ. ಅತ್ಯಂತ ನೆಚ್ಚಿನ ಲೇಖಕರು, ರಾಜ್ಯ ಕಂಡ ಪ್ರತಿಭಾನ್ವಿತ ರವಿ ಬೆಳಗೆರೆ ಸರ್ ಒಂದು ಕಥೆಗೆ ನಾನು ಸಂಭಾಷಣೆ ರೀತಿಗೆ ಅನ್ನೋದು ಕಲ್ಪನಾತೀತವಾದದ್ದು. ನನಗೆ ಇರಲಿಲ್ಲ ಕೂಡ. ಪ್ರಶಾಂತ್ ಬಾಕೂರ್ ಈ ಥರ ಸರ್ ಬಗ್ಗೆ ಹೇಳಿ, ಕಿಶನ್ ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ದಾರೆ, ಬರವಣಿಗೆ ಬೇಕು ಅಂತ ಹೇಳಿದಾಗ ಬಂದು ನಾನು ಈಗ 1 ವಾರದಿಂದ ಜೊತೆಗೆ ಜರ್ನಿ ಶುರು ಮಾಡಿದ್ದೀನಿ. ಈ ತಂಡದಲ್ಲಿ ನಾನಿರೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಆಲ್ ದ ಬೆಸ್ಟ್. ಮತ್ತು ನಮ್ಮ ಸಿನಿಮಾ ಎಡಿಟ್ರು ಅಕ್ಷಯ್ ಪೀರಾವ್. ಒಂದು ಕಿಶನ್ದು ಗೆಳೆತನ ಆಲ್ಮೋಸ್ಟ್ ಒಂದು 20 ಇಯರ್ಸ್ ಆಗಿದೆ. 20 ವರ್ಷದಲ್ಲಿ ನಂದು ಒಂದು ಫ್ರೆಂಡ್ಶಿಪ್ ಮಾತಾಡೋಕ್ಕಿಂತ ಸಿನಿಮಾನೇ ಮಾತಾಡಿದ್ದು ಜಾಸ್ತಿ. ಹಾಗಾಗಿ ನಿದ್ದೆ ಮಾಡಬೇಕು, ಸಿನಿಮಾ ಎದ್ದಾಗಿದ ತಕ್ಷಣವೇ ಸಿನಿಮಾ, ಒಟ್ಟಿಗೆ ಸಿನಿಮಾ ನೋಡು, ಸಿನಿಮಾ ಮಾಡು, ಇದ್ರ ಬಗ್ಗೆನೇ ಮಾತಾಡಿದ್ದೀವಿ. ಸೊ ಈಗ ನಿರ್ದೇಶಕ ಆಗ್ತಿರೋದು ನನಗೆ ಭಾರಿ ಖುಷಿ ಇದೆ. ನೀವು ಮಾತಾಡಿದ್ದು ಸಿನಿಮಾ, ಈಗ ನೀವು ಮಾಡೋ ಸಿನಿಮಾ ಮಾತಾಡಲಿ. ಮ್ಯೂಸಿಕ್ ಹತ್ರ ಮಾಡಿ ಒಂದು
ಅಲ್ಲಿ ಫಸ್ಟ್ ಆಫ್ ಆಲ್ ನನಗೆ ಚಾನ್ಸ್ ಕೊಟ್ಟಿದ್ದು ಬಾನಕ್ಕ ಅಂತ ಹೇಳ್ಬೋದು. ಯಾವ ಥರ ಚಾನ್ಸ್ ಅಂದರೆ ತುಂಬ ಬಿಗಿನಿಂಗ್ ಡೇಸಿಂದ ನಾನು ಬಾನಕ್ಕನ ಜೊತೆಲಿ ಅವ್ರು ಮಾಡೋ ಪ್ರೊಡಕ್ಷನ್ಗಳಲ್ಲಿ ಅಸಿಸ್ಟೆಂಟಾಗಿ, ಅಸೋಸಿಯೇಟಾಗಿ, ಪ್ರೊಡಕ್ಷನ್ ಮ್ಯಾನೇಜರಾಗಿ, ಆರ್ಟಿಸ್ಟಾಗಿ, ಸೊ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದೆ. ಹೀಗೆ ಮಾಡ್ತಾ ಹೆಚ್ಚು ಕಡೆ ನಾನು ಬಾನಕ್ಕನ ಜೊತೆಲಿ ಹತ್ತಿರ ಒಂದು 18 ವರ್ಷ ಜರ್ನಿ ಆಗಿದೆ. ಆ ಜರ್ನಿಲಿ ಅದಾದಮೇಲೆ ನಾನು ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಆಸೆ ಶುರು ಆದಾಗ ಕತೆ ಅಂತ ಹುಡುಕ್ತಾ ಹೋದಾಗ ತುಂಬ ಕತೆಗಳು ಓದಿದೆ ತುಂಬ ಬುಕ್ಗಳು ನೋಡಿದೆ. ಅದಾದಮೇಲೆ ಯಾರೋ ನಂಗೆ ಹೇಳಿದ್ರು, ಅಯ್ಯೋ ಎಲ್ಲೆಲ್ಲೋ ಹುಡ್ತಿದ್ಯಲ್ಲೋ, ನಿಮ್ಮ ಫ್ಯಾಮಿಲಿಯಲ್ಲೇ ಇದೆ ಕತೆ ಅಂದರು. ಫ್ಯಾಮಿಲಿ ಅಂದರೆ ಬಾನಕ್ಕ. ಸೊ ಅಂಕಲ್ ಬರೆದಿರೋ ಒಂದು ಬುಕ್ಕು ಒಟ್ಟಾರೆ ಕತೆಗಳು ಅಂತ ಒಂದು ಬುಕ್ ಇದೆ. ಆ ಒಟ್ಟಾರೆ ಕತೆಗಳಲ್ಲಿ ಒಂದು ಚಿಕ್ಕ ಕತೆ ಒಂದಿದೆ, ಅದು ವೇಷಗಳು ಅಂತ. ಆ ಕತೆ ಓದ್ತಿದ್ದಂಗೆ ನಂಗೆ ತುಂಬ ಇಂಟ್ರೆಸ್ಟ್ ಆಯಿತು, ತುಂಬ ಖುಷಿನೂ ಆಯಿತು. ಈ ಕತೆ ನಾನು ಮಾಡಲೇಬೇಕು ಅನ್ನಿಸ್ತು. ಬಾನಕ್ಕನ ಹತ್ರ ಹೋಗಿ ಹೇಳಾದ್ಮೇಲೆ ಬಾನಕ್ಕ ಮುಂದಿಂದು ಆ್ಯಕ್ಷನ್ಗಳನ್ನ ಅವರೇ ಹೇಳಿದ್ರು, ಹಿಂಗೆ ಮಾಡು ಅಂತ. ಈಗಾಗಲೇ ಕಿಶನ್ ಹೇಳಿದ ಹಾಗೆ ಮತ್ತು ನಾನು ಮುಂಚೆನೂ ಹೇಳಿದೆ ದಟ್ ನನ್ನ ತಮ್ಮನಾಗವನು ಇದ್ಕೊಂಡು ನನ್ನ ಜೊತೆಯಲ್ಲೇ ಕೆಲಸನೂ ಮಾಡಿಕೊಂಡು, ನಾನು ಆಗ ETV ಇತ್ತು, ETVನಲ್ಲಿ ರಾಧಾ ಅನ್ನೋ ಒಂದು ಸೀರಿಯಲ್ಗೆ ಅಸೋಸಿಯೇಟ್ ಆಗಿ ಬಂದು ಅಸಿಸ್ಟೆಂಟ್ ಆಗಿ ಅಥವಾ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ, ಜೊತೆಗೆ ಅದರಲ್ಲೊಂದು ಪಾತ್ರ ಕೂಡ ಅವರು ನಿಭಾಯಿಸ್ತಾರೆ. ಸೊ ಹೀಗಾಗಿ ನಮ್ಮ ಒಡನಾಟ ಕೂಡ ನನಗೆ ನನ್ನ ಹಸ್ಬೆಂಡು ಕಿಟಪಯಿಂದ ಕಿಶನ್ ಪರಿಚಯ. ಅದು ಕಿಟಪ ಮೈನಸ್ ಆದರೂ ನನ್ನ ಇವನ ಸಂಬಂಧಕ್ಕೆ ಬಂದಾಗ ಇಲ್ಲಿ ಅಕ್ಕ ಮತ್ತು ತಮ್ಮನ ರೋಲು ಹೆಚ್ಚಾಗ್ತಾ ಹೋಗ್ತು. ಸೊ ಕಿಶನ್ ನನಗಷ್ಟೇ ಆತ್ಮೀಯನೂ ಆಗೋಕ್ಕೆ ಶುರುವಾದ. ಅವನು ಮಾಡ್ತಾ ಇದ್ದಿದ್ದ ಪ್ರತಿಯೊಂದು ಪ್ರಯತ್ನಗಳನ್ನು ನಾನು ಗಮನಿಸ್ತಾನೇ ಇದ್ದೀನಿ. ತುಂಬ ಹಂಬಲ ಇದೆ ಅವನಿಗೆ. ಅವನು ಈ ಇಂಡಸ್ಟ್ರಿನಲ್ಲಿ ತನ್ನ ಛಾಪನ್ನು ಅವನು ಮೂಡಿಸ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿರೋವಂಥ ಹುಡುಗ. ಅವನಿಗೆ ನಮ್ಮ ಕಡೆಯಿಂದ ಅಂದರೆ ಅವನೇ ಹೇಳಿದ ಹಾಗೆ ಫ್ಯಾಮಿಲಿನೇ ಸಪೋರ್ಟ್ ಮಾಡದೆ ಹೋದರೆ ಇನ್ನು ಹೇಗೆ ಅಂತ ನನ್ನ ತಲೆಗೂ ಬಂತು. ಸೊ ಹಾಗಾಗಿ ನಾನು ಅವನು ಯಾವಾಗ ನನಗೆ ಅಪ್ಪ ಪಾವಂ ಹೇಳಿದ ಕಥೆಯಲ್ಲೂ ಈ ವೇಷಗಳು ಅನ್ನೋ ಒಂದು ಸಣ್ಣ ಕಥೆ ಅದು. ಆ ಕಥೆ ಒಟ್ಟಾರೆ ಕಥೆಯಲ್ಲೂ ಪ್ರಿಂಟ್ ಆಗುತ್ತೆ. ಸೊ ಅದನ್ನು ಅವನ ತೆಕ್ಕೆಗೆ ಯಾವಾಗ ಬೀಳುತ್ತೆ ಅವನು ಅದನ್ನು ಓದ್ತಾನೆ, ತುಂಬ ಮೆಚ್ಚುಗೆ ಅವನಿಗೆ ಇಷ್ಟ ಆಗುತ್ತೆ ಆ ಒಂದು ಕಥೆ. ಆ ಕಥೆನ ಇಟ್ಕೊಂಡು ನಾನು ಡೈರೆಕ್ಟ್ ಮಾಡ್ತೀನಿ. ನಾನು ಫಸ್ಟ್ ಟೈಮ್ ಡೈರೆಕ್ಟರ್ ಆಗಿ, ಇವಾಗವರೆಗೂ ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗೂ ಕೆಲಸ ಮಾಡಿದ್ದಾನೆ. ಸಂಜು ವೆಟ್ಸ್ ಗೀತಾ ಪಾರ್ಟ್ 2ನಲ್ಲೂ ಕೆಲಸ ಮಾಡಿದ್ದಾನೆ. ಹಲವಾರು ಸಿನಿಮಾಗಳಿಗೆ ಅವನು ಅಸೋಸಿಯೇಟ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಎಲ್ಲ ಮಾಡಿದ್ದಾನೆ. ಸೊ ಹೀಗೆ ಈಗ ತಾನೇ ಡೈರೆಕ್ಟ್ರ್ ಆಗಬೇಕು ಅನ್ನೋ ಒಂದು ಏನು ಆಸೆ ಇತ್ತು ಅವನಿಗೆ, ಇಷ್ಟೊತ್ತಿಗಾಗಲೇ ಅವನಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ನನಗೆ ಖಂಡಿತ ಅದು ಅವನ ಆ ಹುರುಪು, ಅವನ ಕಾನ್ಫಿಡೆನ್ಸು, ಅವನ ಮಾತಿನ ಧಾಟಿ ಎಲ್ಲವೂ ಬದಲಾಗಿದೆ. ಹಳೆಯ ಕಿಶನನ್ನು ನಾನು ನೋಡಿದಾಗ ಈಗಿನ ಕಿಶನ್ ಒಂದು ಪಕ್ಕಾ ಮೋಲ್ಡ್ ಆಗಿದ್ದಾನೆ ಅಂತ ನನಗೆ ಅನ್ನಿಸ್ತು. ಅದ್ರ ಬಗ್ಗೆ ನಂಗೆ ತುಂಬ ಸಂತೋಷ ಇದೆ. ಸೊ ಇದೇ ಧೈರ್ಯ ಎಲ್ಲೂ ನೀನು ಕುಗ್ಗದೇ ಇರೋವಾಗಲಿ, ಮತ್ತು ನನ್ನ ಅಪ್ಪನ ಆಶೀರ್ವಾದ ಕೂಡ ನಿನಗೆ ಸದಾ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಪುನೀತ್ ಅವರು ಆಶೀರ್ವಾದ ಕೂಡ ನಿನಗೆ ಬೇಕು, ಅವರು ಆಶೀರ್ವಾದಿಸಲೇ ಯಾಕೆ ಒಳ್ಳೆಯ ಕೆಲಸ ಅಂತಂದಮೇಲೆ ಅದಕ್ಕೆ ಆಶೀರ್ವಾದಗಳು ಬೇಕು ಸಲ್ಲುತ್ತೆ ಕೂಡ ಅಂತ ನನ್ನ ಬಯಕೆ. ಅಪ್ಪನ ಹುಟ್ಟುಹಬ್ಬ ಇದೇ ಮಾರ್ಚ್ 15ಕ್ಕೆ ಅವರು 68ನೇ ಹುಟ್ಟುಹಬ್ಬನ ನಾವು ಆಚರಿಸಿದ್ವಿ. ಈಗ ಪುನೀತ್ ರಾಜ್ಕುಮಾರ್ ಅವ್ರ ಹುಟ್ಟುಹಬ್ಬ. ಸೊ ಹಾಗಾಗಿ ಎರಡೂ ಹಬ್ಬಗಳಲ್ಲಿ ಈ ಕಥೆ ನಿನ್ನ ಡೈರೆಕ್ಷನ್ ಕೂಡ ಒಂದು ಕಥೆಯಾಗಿ ಬಂದು ಸಿನಿಮಾನಲ್ಲಿ ರಿಲೀಸ್ ಆಗೋ ಹಾಗಾದಾಗ ಅದು ಒಂದು ದೊಡ್ಡ ಹಬ್ಬವೇ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ ಕಿಶನ್ ನಿಂಗೆ. ಥ್ಯಾಂಕ್ ಯು. ವೇಷಗಳು ಅಂದರೆ ಮನುಷ್ಯನಲ್ಲಿ ಸುಮಾರು ವೇಷಗಳು ಬರುತ್ತೆ. ಇದು ಅಂಕಲ್ ಬರೆದಿದ್ದಾರೆ ಅಂದರೆ ಅವರು ಮೂಲತಃ ಬಳ್ಳಾರಿಯವರಾಗಿದ್ದು, ಆ ಕಡೆದು ಒಂದು ನೇಟಿವಿಟಿ ಇಟ್ಕೊಂಡು ಅಲ್ಲಿನ ವೇಷಧಾರಿಗಳ ಒಂದು ಹೆಣ್ಣು ಮಗನ ಕತೆ ಬರೆದಿದ್ದಾರೆ. ಅದ್ರ ಮೇಲೆ ನಾವು ಕತೆ ತೊಗೊಂಡು ಹೋಗ್ತಾ ಇದ್ದೀವಿ. ಅಂದರೆ ಹಲವಾರು ವೇಷಗಳು, ಅಂದರೆ ನನ್ನದೇ ಒಂದು ವೇಷ, ನೀವು ಎದುರುಗಡೆ ಕೂತಿರೋರು ನಿಮ್ಗಳದೇ ಒಂದೊಂದು ವೇಷ, ಪಕ್ಕ ಕೂತಿರೋ ಕಿಶನ್ದೇ ಒಂದು ಜೀವನದಲ್ಲಿ ಒಂದು ವೇಷ, ಎಲ್ಲರೂ ಒಂದು ವೇಷ ಧರಿಸೇ ಇರ್ತೀವಿ. ಅದರಲ್ಲಿ ಒಂದು ಕಾಮನ್ ಮ್ಯಾನ್ ಅಥವಾ ಅವನಿಗಿರುವಂಥ ಪ್ರಾಬ್ಲಮ್ ನಲ್ಲಿರೋವಂಥದ್ದು, ಅಥವಾ ಈ ಕಡೆ ವೇಶ್ಯೆ ಅನ್ನೋರ್ದು ಅವ್ರದ್ದೊಂದು ವೇಷ ಇರುತ್ತೆ. ಸೊ ಅದೆರಡರದ್ದು ಮಿಶ್ರಣ, ಒಂದು ಕಾಮನ್ ಮ್ಯಾನ್ ಆ್ಯಂಡ್ ಇಂಥವಾದಾಗ
ಎಂಥೆಂಥ ಘಟನೆಗಳಾಗ್ಬಿಡಬಹುದು ಅಂತ ತುಂಬ ನೈಜವಾಗಿರೋವಂಥ ಕಥೆ ಅಂತ ಹೇಳಬಲ್ಲೆ. ಅಂದರೆ ಕಥೆಗೂ ಮತ್ತು ಸಿನಿಮಾಗೂ ಏನೆಲ್ಲ ಡಿಫ್ರೆನ್ಸ್ ಇರುತ್ತೆ ಸರ್? ಯಾಕಂದರೆ ಒಂದು ಸಿನಿಮ್ಯಾಟಿಕ್ ಲಿಬರ್ಟಿ ಅಂತ ಇರುತ್ತೆ ಸಿನಿಮಾ ಮಾಡಬೇಕಾದ್ರೆ, ಏನಾದರೂ ಬದಲಾವಣೆಗಳು ಮಾಡಿದ್ರೆ ಆ ಕಥೆಗೆ ಏನಾದರೂ? ಬದಲಾವಣೆ ತುಂಬ ದೊಡ್ಡ ಬದಲಾವಣೆ ಏನಿಲ್ಲ, ಬಟ್ ಸಿನಿಮ್ಯಾಟಿಕ್ಕಾಗಿ ಏನು ಬೇಕು ನೋಡುಗರಿಗೆ ಏನು ಬೇಕಾಗುತ್ತೆ ಆ ಥರದ್ದೆಲ್ಲ ಎಲಿಮೆಂಟ್ ಇಟ್ಕೊಂಡು ಹ್ಯಾಪಿನೆಸ್ಸು ಜೊತೆಲಿ ಆ ಪೇಯ್ನು ಆ ಥರದ್ದು ಇಟ್ಕೊಂಡು ಒಂದು ಕತೆ ಟ್ರಾವೆಲ್ ಮಾಡಿದ್ದೀವಿ. ಕತೆ ತುಂಬ ಚೆನ್ನಾಗಿ ಟ್ರಾವೆಲ್ ಆಗಿದೆ. ಸೊ ಈಗ ಕಂಪೋಸಿಂಗು ನೀವು ಕೇಳಿದ್ರೆ ಅಂದ್ಕೊಳ್ತೀನಿ, ಇವತ್ತಿಂದ ಕಂಪೋಸಿಂಗ್ ಶುರು ಮಾಡಿದ್ದೀವಿ. ನೆಕ್ಸ್ಟು ಇವಾಗ ಕ್ಯಾಸ್ಟಿಂಗ್ ಒಂದು ಫೈನಲೈಸ್ ಮಾಡಬೇಕಾಗಿದೆ, ಮಾಡಿಲ್ಲ. ಸೊ ನೆಕ್ಸ್ಟ್ ಇನ್ನೊಂದು 15 ಡೇಸ್ ಒಳಗಡೆ ಫೈನಲೈಸ್ ಮಾಡ್ತಾಯಿದ್ದೀವಿ. ಇನ್ನು ಕ್ಯಾಸ್ಟಿಂಗ್ ಇನ್ನೂ ಫೈನಲ್ ಮಾಡಿಲ್ಲ. ಸೊ ಒಂದಷ್ಟು ಆಪ್ಷನ್ಗಳಿದೆ. ಸೊ ನೋಡಿಕೊಂಡು ಮಾಡೋಣ ಅಂತ ಒಂದು ರಂಗನಾಯಕಿ, ನಿಜವಾದ ರಂಗನಾಯಕಿನ ಹುಡುಕ್ತಾ ಇದ್ದೀವಿ. ಆ ರಂಗನಾಯಕಿ ಸಿಗಬೇಕು ನಮಗೆ. ಆಮೇಲೆ ಇಲ್ಲಿ ವೇಶ್ಯೆ ಅಂದ ಕೂಡಲೇ ಹಸಿಯಾಗಿ ಏನೋ ತೋರಿಸೋ ಅಂಥದ್ದಾಗಿರ್ಬೋದು, ಅಶ್ಲೀಲವಾಗಿ ಏನಾದರೂ ಒಂದು ಇರ್ಬೋದು. ಪುಸ್ತಕದಲ್ಲೂ ಆ ಥರ ಇಲ್ಲ. ಸೊ ಅದು ಜರ್ನಿ ಆಫ್ ಅವಳು ಅದಾಗಿದ್ರೂ ಬಟ್ ನಾರ್ಮಲ್ ಬೇರೆ ಹೆಣ್ಮಕ್ಳು ಹೇಗೆ ಬದುಕ್ತಾರೋ ಹಾಗೆ ಬದುಕುವಂಥ ಒಂದು ಕಥೆ. ಅದು ತೆರ್ಕೊಳ್ಳೋದೇ ಹಾಗೆ. ನೀವು ಸಿನಿಮಾ ನೋಡಿದಾಗ ನಿಮಗೆ ಅದರ ಬಗ್ಗೆ ಇನ್ನೂ ವಿವರವಾಗಿ ಅರ್ಥ ಆಗುತ್ತೆ. ಪ್ರೊಡಕ್ಷನ್ ಹೌಸ್ ಕೂಡ ನಾವು ಕಂಪ್ಲೀಟ್ಲಿ ಕಿಶನ್ ಕಡೆಯಿಂದ. ಗ್ರೀನ್ ಟ್ರೀ ಸ್ಟುಡಿಯೋಸ್ ಅಂತ ನಾವು ಚಿಕ್ಕ ಪುಟ್ಟ ಯೂಟ್ಯೂಬ್ ಚಾನಲು ನೀವು ಇದೇ ಥರದ್ದು ನಾನು ಮಾಡಿಕೊಂಡು ಒಂದಷ್ಟು ಪ್ರಯತ್ನ ಪಡ್ತಿದ್ದೆ. ಸೊ ಯಾವುದೋ ಒಂದು ಟ್ರಿಗರ್ ಆಗಬೇಕಾಗಿತ್ತು, ಒಂದು ಕತೆ ಸಿಕ್ತು, ಸಪೋರ್ಟರ್ ಸಿಕ್ಕಿದ್ರು, ಬನಕ ಸಿಕ್ಕಿದ್ದಕ್ಕೆ ಈಗ ನಾವು ಒಂದು ಪ್ರೊಡಕ್ಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸರ್ ತುಂಬ ಕತೆಗಳು ಓದಿದೆ. ಈ ಕಥೆಯಲ್ಲಿ ಒಂದು ಮೂಲ ಕತೆ ಅಂದರೆ ಅಂಕಲ್ ಬರವಣಿಗೆ ಒಂದು ಸರಿ ಓದ್ತಿದ್ರೆ ಕಣ್ಣು ಮುಂದೆ ಹಂಗೆ ಪಿಕ್ಚರ್ ಬಂದು ಹೋಗುತ್ತೆ. ನಾನು ಪಿಕ್ಚರೇ ನೋಡ್ಬಿಟ್ಟೆ. ಸೊ ನನಗೆ ಅನ್ನಿಸ್ತಿದೆ, ವಾವ್, ಈ ಸಿನಿಮಾ ಜನಕ್ಕೆ ಹೆಂಗೆ ಅನಿಸ್ಬೋದು ಅನಿಸ್ತು. ಅದಾದಮೇಲೆ ಇದಕ್ಕಿನ್ನೂ ಏನು ಬೇಕು, ಇವತ್ತಿನ ಟ್ರೆಂಡಿಂಗ್ ಮ್ಯೂಸಿಕ್ಕು ಬರೀ ಕತೆನೇ ಆಗಿದ್ರೆ ನಾವು ವಿಜುವಲಿ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಅದೆಲ್ಲ ಕೂಡಿಸಿ ಅದಕ್ಕೊಂದು ಪಾತ್ರ ಕೂಡಿಸಿ ಮಾಡಿದಾಗ ಎಷ್ಟು ಚೆನ್ನಾಗಿ ಮೂಡ್ ಬರ್ಬೋದು ಅನ್ನೋದು ಒಂದು ಇಮ್ಯಾಜಿನೇಷನ್ನಲ್ಲಿ ನೋಡಿದಾಗ ಖುಷಿ ಆಯಿತು ನನಗೆ. ಸೊ ಕಾನ್ಫಿಡೆನ್ಸು ಇದೆ ನನಗೆ ಈ ಸಿನಿಮಾ ಮೇಲೆ. ಸೊ ಖಂಡಿತ ಮಾಡ್ತೀವಿ, ಖಂಡಿತ ಒಂದು ಒಳ್ಳೆ ಸಿನಿಮಾ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಆ ಥರ ಅದು ಗೊತ್ತಿಲ್ಲ. ಸಿನಿಮಾ ನೋಡಿದ ಮೇಲೆ ಅವ್ರು ಏನಾದ್ರು ಹೇಳಿದ್ರೆ ನಮಗೂ ಅನಿಸತ್ತೆ ಏನಾದರೂ. ಸರ್ ಇದೇ ವರ್ಷ ಆ್ಯಕ್ಚುಲಿ ನಾನು ಮೇ 1st ವೀಕಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಏಪ್ರಿಲ್ ಎಂಡ್ ಆರ್ ಮೇ 1st ವೀಕ್ ಪ್ರೊಡಕ್ಷನ್. ಸರ್ ಶೂಟಿಂಗು ಉತ್ತರಾಖಂಡು ಮತ್ತು ಕಾಶಿ, ಬನಾರಸ್ ಆ ಕಡೆ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದು ಬಿಟ್ಟು ಬಾರ್ಡ್ರುಗಳು ಬಳ್ಳಾರಿ ಆಂಧ್ರ ಬಾರ್ಡ್ರು, ಈ ಕಡೆ ಬೆಳಗಾವಿ ಮಹಾರಾಷ್ಟ್ರ ಬಾರ್ಡ್ರು, ಈ ಥರದ್ದು ತುಂಬ ಬಾರ್ಡ್ರುಗಳಲ್ಲಿ ಒಂದಷ್ಟು ಪ್ಲಾನಿಂಗ್ ಇದೆ, ಶೆಡ್ಯೂಲ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಲ್ಲ ಆಗತ್ತಿಲ್ಲ, ಅದು ಹೋಗಿದೆ. ವೇಷಗಳು ಈ ಸಿನಿಮಾದ ಧ್ವನಿ ಮುದ್ರಣ ಇವತ್ತು ತುಂಬ ಅದ್ದೂರಿಯಾಗಿ ಶುರುವಾಗಿದೆ. ಸೊ ಈ ಸಿನಿಮಾದ ಒಂದು ಥೀಮ್ ಮ್ಯೂಸಿಕ್ ಮಾಡ್ತಾ ಇದೀವಿ. ನಮ್ಮ ಕಿಶನ್ ಸರ್ ಇದ್ರದ್ದು ಕಥೆ ಎಲ್ಲ ಹೇಳಿ ನಮಗೆ ಒಂದು ಸಿಚುವೇಶನ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಒಂದು ಕಂಪೋಸಿಂಗ್ ಮಾಡ್ತಾರೆ. ಓಂ
ಆಗುತ್ತಿದೆ ಮನಸ್ಸಿಗೂ ನಡುಗುತ್ತಿದೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು